ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ 121ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಮಹಾನ್ ಸುಸ್ವಾಗತ. ದಯಮಾಡಿ ಕ್ಷಮಿಸಿ, 2 ವಾರದಿಂದ ಸಮರ್ಥರ ಪೂಜೆ, 2 ವಾರದಿಂದ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಎಲ್ಲವೂ ನಿಂತೋಗಿತ್ತು. ಕಾರಣ ಒಂದು, ನನ್ನ ಅನಾರೋಗ್ಯ, ನೆಗಡಿ. ಅನಾರೋಗ್ಯ ಅಂದರೆ ದೊಡ್ಡದಾಗಿ ಅಂತ ತಿಳ್ಕೊಳ್ಬೇಡಿ. ಎರಡನೇದಾಗಿ ಏನು ಅಂತಂದರೆ, ನನ್ನ ಒಂದು ಮನೆಯಲ್ಲಿ ಬನಶಂಕರಿ ನವರಾತ್ರಿ ಉತ್ಸವ. ಆದ್ದರಿಂದ ಇವತ್ತು ತೃಪ್ತಿ ಆಯಿತು. ಸಮರ್ಥರ ಗಣನೀಯವಾಗಿ ಡೀಟೇಲ್ಡ್ ಪೂಜೆ, ಆಮೇಲೆ ಐ ಆಮ್ ಬ್ಯಾಕ್ ಟು ದಿ ಗ್ರೌಂಡ್ ಆಫ್ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ. ಅಗೇನ್ ಕೆಲಸದ ಒತ್ತಡದ ಮಧ್ಯೆನೂ ಸ್ವಾಮಿಗೆ ಪರಮ ಧನ್ಯವಾದಗಳು. ಸ್ವಾಮಿ ಟೈಮ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದು ಯಾರು ಕೇಳಿದ್ದಾರೆ ನೋಡ್ಬಿಡೋಣ. ಕೊಟ್ರಮ್ಮ ಆ್ಯಸ್ ಯೂಶ್ವಲ್, ರವಿ ಕಿರಣ್, ಸಾಗರ್, ಮಾಗಡಿ ರಾಜು ಅವರು, ಆಮೇಲೆ ಜುಗಲ್ ಕಿಶೋರ್ ಅಂತ ಊರ ಹೆಸರು ಹೇಳಿಲ್ಲ. ದೆನ್ ಪುಷ್ಪ ಫ್ರಮ್ ಮೈಸೂರು, ದೆನ್ ಉಮೇಶ್ ಫ್ರಮ್ ಬಂಟ್ವಾಳ, ರಾಜಶೇಖರ್ ಹುಬ್ಳಿಯಿಂದ ಮಾಡಿದ್ದಾರೆ. ನೆಕ್ಸ್ಟ್ ಹಾವೇರಿಂದ ರಮೇಶ್ ಅಂತ ಕೇಳಿದ್ದಾರೆ, ಅವರಿಗೂ ಫೋನ್ ಮಾಡಿ ಹೇಳಿದರೆ ರಮೇಶ್ ನನ್ನ ತಂದೆ ಹೆಸರು ಅಂತ ಹೇಳಿದೆ. ನೆಕ್ಸ್ಟ್ ಮೈಸೂರಿಂದ ಕವಿಶೈಲ ಅವರು ಕೇಳಿದ್ದಾರೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಹೋಗ್ಬಿಡೋಣ ಬೇಗ ಫಾಸ್ಟಾಗಿ. ನಿಮಗೆ ಫಾಸ್ಟ್ ಇದೆಯಲ್ಲ ಗೊತ್ತಿಲ್ಲ, ನನಗಂತೂ ಫಾಸ್ಟ್ ಇದೆ. ಅಗೇನ್ ಐ ಅಪಲಜೈಸ್. ಸಂಡೇ ಮಾತ್ರ ಕೇಳಬೇಡಿ, ಉಂಗರದ್ದು ಮುಂದೆ ಹೋಗ್ತಾ ಇರೋದಕ್ಕೆ ದಯಮಾಡಿ ಕ್ಷಮಿಸಿ. ಬಾಬಾ ಟೈಮ್ ಇಟ್ಟಿದ್ದಾರೆ. ಕೆಲವರು ಲೈವ್ ಬನ್ನಿ ಸಂಡೇ ಅಂತ ಹೇಳ್ತಾ ಇದ್ದಾರೆ. ಲೈವ್ ಬರಬೇಕಾಗತ್ತೆ. ಇಂಥ ದಿವಸ ಲೈವ್ ಬರ್ತೀನಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಲೈವ್ ಬರಬೇಕಾಗತ್ತೆ. ಸದಸ್ಯರು ಎಷ್ಟಾಯಿತು ಅಣ್ಣ ಅಂತ ಕೇಳ್ತಾ ಇದ್ದಾರೆ ಕೆಲವರು. 946 ಆಗಿದೆ ಸ್ನೇಹಿತರೆ, 946. ಕೊಟ್ರಮೋರೆ 146. ನಿಮ್ಮ ಪ್ರಶ್ನೆಗೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಕೊಟ್ರಮೋರೆ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ನಿನಗಾಗಿ ನೀನು ಚಿಂತಿಸಬೇಡ, ಕಷ್ಟಪಡುವವರ ಬಗ್ಗೆ ಚಿಂತಿಸು, ಅವರಿಗೆ ಸಹಾಯ ಮಾಡು, ನನ್ನ ಅನುಗ್ರಹ ನಿಮಗೆ ಸದಾ ಇರುತ್ತದೆ ಅಂತ ಬರ್ತದೆ ನೋಡಿ. ಕೊಟ್ರಮೋರೆ, ನಮ್ಮ ಮನಸ್ಸಿಂದ ನಮಗೆ ಗೊತ್ತಾಗತ್ತೆ ಇಲ್ಲೋ, ಸಾಯಿಗೆ ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಿನಗಾಗಿ ನೀನು ಯಾವತ್ತೂ ಚಿಂತೆ ಮಾಡಬೇಡ, ಕಷ್ಟಪಟ್ಟವ್ರಿಗೆ ನೀವು ಸಹಾಯ ಮಾಡು, ನನ್ನ ಅನುಗ್ರಹ ನಿಮಗೆ ಇರುತ್ತೆ. ನೋಡಿ, ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡೋರು ತಾವು ಆನಂದವಾಗಿರ್ತಾರೆ ಅಲ್ವಾ. ಬಾಬಾ ಮತ್ತು ದೈವ ಆ ಥರ ಅವರಿಗೆ ನಿಯಮ ಸೃಷ್ಟಿ ಮಾಡುತ್ತೆ. ಕೊಟ್ರಮೋರೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ರವಿ ಕಿರಣ್, ಊರ ಹೆಸರಲ್ಲಿಲ್ಲ, 273, 273 ರವಿ ಕಿರಣ್ ಅವರು. ಎಲ್ಲರ ರಕ್ಷಣೆಗೆ ನಾನಿರಲು ನಿನಗೆ ಭಯ ಬೇಕೆ, ಭಯವನ್ನು ಮೊದಲು ಕಿತ್ತಿ ಹಾಕು, ನಿಮ್ಮೆಲ್ಲರ ಬಾಧ್ಯತೆ ನಾನು ವಹಿಸ್ತೇನೆ ಅಂತ ಬರ್ತಾ ಇದೆ. ಮೈ ಲೈಫ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೆಂಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ಹೇಳ್ತೀವೋ, ಯುವರ್ ಲೈಫ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಸಾಯಿ ಆಜ್ಞೆ ಕೊಡ್ತಾರೆ. ಯಾಕಂದರೆ ಒಬ್ಬ ಸದ್ಗುರುವಿಗೆ ಭಕ್ತರನ್ನು ಸಲಹೋದು ಬಿಟ್ಟು ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತ ಬಾಬಾ ಗುರುಗಳಾಗಿರ್ತಕ್ಕಂಥ ವೆಂಕೂಸ ಅವರು ಹೇಳಿದ್ದಾರೆ. ಅದನ್ನೇ ಬಾಬಾ ಪರಿಪಾಠ ಮಾಡಿಕೊಂಡು ಇಷ್ಟು ದೊಡ್ಡ ಗ್ರೇಟ್ ಪರ್ಸನ್ ಆಗಿ ಸಜೀವವಾಗಿ ನಿರ್ಜೀವವಾಗಿ ಸಮಾಧಿಯಲ್ಲಿ ಇದ್ಕೊಂಡು ಸಜೀವಾಗಿ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾರೆ. ಯಾವ ಸಂತರೂ ಹೇಳಿಲ್ಲ ನಿಮ್ಮ ಕೋರಿಕೆಗಳಿಗೆ ನನ್ನ ಬೆನ್ನೆಲುಬು ಉತ್ತರ ಕೊಡುತ್ತೆ ಅಂತ ಬಾಬಾ ಹೇಳಿದ್ದಾರೆ. ಅಫ್ಕೋರ್ಸ್ ರಾಘವೇಂದ್ರ ಸ್ವಾಮಿನೂ ಹೇಳಿದ್ದಾರೆ, ಭಕ್ತರ ಬಯಕೆಗಳನ್ನು ವೃಂದಾವನದಲ್ಲಿ ನಾನು ನಿರ್ವಹಿಸ್ತೇನೆ ಅಂತ. ಸೊ ದೇ ಲಿವ್ ಅಪ್ ಟು ದೇರ್ ವರ್ಡ್ಸ್. ನೆಕ್ಸ್ಟ್ ಸಾಗರ್ 411 ಸಾಗರ್, ಪ್ರಶ್ನೆ ನಿಮ್ಮಲ್ಲೇ ಇದೆ, ಉತ್ತರ ನಮ್ಮಲ್ಲಿದೆ, ಅಂದರೆ ಬಾಬಾನಲ್ಲಿ ಬೊಕ್ಕದಲ್ಲಿ. ಗುರುವಾರ ಬಾಬಾನನ್ನು ಪೂಜಿಸಿ, ಶನಿವಾರ ಹನುಮನನ್ನು ಪೂಜಿಸಿರಿ, ಬಾಬಾ ಹನುಮನ ರೂಪದಲ್ಲಿ ನಿಮಗೆ ದರ್ಶನ ನೀಡುತ್ತಾರೆ, ಭಯ ಬೇಡ ಅಂತ ಹೇಳಿದ್ದಾರೆ ಸಾಗರ್ ಅವರೇ. ನೋಡಿ, ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಬಾಬಾ ಬೇರೆ ಅಲ್ಲ, ಹನುಮಂತ ಬೇರೆ ಅಲ್ಲ, ಬಾಬಾ ಬೇರೆ ಅಲ್ಲ, ವಿನಾಯಕ ಬೇರೆ ಅಲ್ಲ, ಬಾಬಾ ಬೇರೆ ಅಲ್ಲ, ಖಂಡೋಬ ಬೇರೆ ಅಲ್ಲ, ಎಲ್ಲರಲ್ಲೂ ನಾನಿದ್ದೀನಿ ಅಂತ ಬಾಬಾ 128 ವರ್ಷ 130 ವರ್ಷದ ಮುಂಚೆನೇ ಪ್ರೂವ್ ಮಾಡಿದ್ದಾರೆ ಅಲ್ವಾ. ನೆಕ್ಸ್ಟ್ ಮಾಗಡಿ ರೋಡ್ ರಾಜು 127, 127. ನಿಮ್ಮಷ್ಟೇ ಕುತೂಹಲ ನಮಗೆ ಇದೆ. ಪಾಪ ರೆಗ್ಯುಲರಾಗಿ ಕೇಳ್ತಾರೆ, ರಾಜು ಅವರೇ ಮನೆಯಲ್ಲಿ ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲವೂ ಇದೆ, ಮನಸ್ಸೇ ಸ್ಥಿರವಾಗಿಲ್ಲ. ಅದಕ್ಕಾಗಿ ಹನುಮಂತ ಭಕ್ತಿ ಮಾಡು, ಸುಂದರಕಾಂಡದ ಮುನಿಸರ್ಗವನ್ನು 49 ದಿನಗಳ ಪಠಣ ಮಾಡು, ನಿಮ್ಮ ಮನೆಯಲ್ಲಿ ನೀವು ಶಾಂತವಾಗಿರ್ತೀರಿ. ನೋಡಿ, ಕೆಲಸ ಎಲ್ಲ ಇರುತ್ತೆ, ಆದರೆ ಶಾಂತಿ ಒಂದನ್ನು ಬಿಟ್ಟು, ಮಾನಸಿಕ ಸಮಾಧಾನ ಒಂದನ್ನು ಬಿಟ್ಟು ಎಲ್ಲ ಮಾಡೋದು ಅದಕ್ಕೆ ಇಲ್ಲ ಅಲ್ವಾ ರೀ. ಕೋಟಿ ಇದ್ದರೆ ಏನು, ಅಂಬಾರಿಗೆ 400, 500 ಕೋಟಿ, 800 ಕೋಟಿ ಆಸ್ತಿ ಇದೆ, ಮಗ ಹೇಗಿದ್ದಾರೆ. ಆರೋಗ್ಯ ಬೇಕು ಸ್ವಾಮಿ, ಆರೋಗ್ಯವೇ ಸಕಲ ಭಾಗ್ಯ, ಸರ್ವಭಾಗ್ಯ, ಆರೋಗ್ಯವೇ ಮಹಾಭಾಗ್ಯ, 100%. ನೋಡಿ, ಬಾಬಾ ಏನು ಹೇಳ್ತಾ ಇದ್ದಾರೆ, ಎಲ್ಲವೂ ಇದೆ, ಮನಸ್ಸು ಸ್ಥಿರ ಇಲ್ಲ. ಹನುಮಂತನಲ್ಲಿ ಭಕ್ತಿ ಇಟ್ಟು ಸುಂದರಕಾಂಡದ 3ನೇ ಸ್ಟ್ಯಾಂಜ 49 ಡೇಸ್ ಹೇಳಬೇಕಂತ ನೀವು, ನಿಮ್ಮ ಮನೆಯವರು ನೀವು ಶಾಂತವಾಗಿ ಇರ್ತೀರಿ ಅಂತ ಬರ್ತಾ ಇದ್ದಾರೆ ರಾಜು ಅವರೇ. ಜುಗಲ್ ಕಿಶೋರ್ 189, ಊರ ಹೆಸರು ಹೇಳಿಲ್ಲ ಜುಗಲ್ ಅವರು. ಜುಗಲ್ ಊರ ಹೆಸರು ಹೇಳಿದರೆ ಒಳ್ಳೆಯದಾಗತ್ತೆ.
ಆಮೇಲೆ ಅಕ್ಕಲಕೋಟೆ ಅನನ್ಯ ಜ್ಯೋತಿ ಬಗ್ಗೆನೂ ಕೇಳಿದ್ದೀರಾ. ಎಲ್ಲವೂ ಸೋಲ್ಡ್ ಔಟ್ ಆಗಿದೆ, 3 ಉಳಿದಿದೆ ಇನ್ನು. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಆಂದೋಲನ ಪಡಬೇಡಿ. ಆದರೆ ನೀವು ಕಾಣದೆ ನೊಂದುಕೊಳ್ಳುತ್ತಿದ್ದೀರಿ. ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮವನ್ನು ಜಪ ಮಾಡಿ, ನಿಮ್ಮ ಕಷ್ಟಗಳು ತೊಲಗುವವು. ನೋಡಿ ಎಷ್ಟು ಕರೆಕ್ಟಾಗಿದೆ. ಬಾಬಾ ಅವರು ನಿಮ್ಗಿಂತ ಮುಂಚೆ ಫಂಕ್ಷನ್ಗೆ ಹೋಗ್ತೀನಿ ಅಂತ ಸಾಯಿ ಸಚ್ಚರಿತೆಯಲ್ಲಿ ಹೇಳಿರ್ತಾರೆ. ನನಗೂ ಒಂದಂಥ ಪ್ರಚೀತಿ ಪವಾಡ ಆಯಿತು ಬನಶಂಕರಿ ನವರಾತ್ರಿಯಲ್ಲಿ. ಅದು ಏನಂದರೆ, ಮುಜಾವರ್ ಮತ್ತು ಅಬ್ದುಲ್ ಅವರು ಫೋಟೋ ತೊಗೊಂಡು ಊಟ ಕೊಡೋ ಟೈಮಲ್ಲಿ ಹೋಳಿ ಹಬ್ಬದಲ್ಲಿ ಹೆಂಗೆ ಹೇಮಾದ್ರಿ ಪಂತರ ಮನೆಗೆ ಬರ್ತಾರೋ ಅದೇ ಥರ ನಮ್ಮನೆ 5ನೇ ದಿವಸ ನವರಾತ್ರಿ, 6ನೇ ದಿವಸ ಅನ್ಕೋತೀನಿ, ಕರೆಕ್ಟು ಒಬ್ಬ ಡಿವೋಟೀಸು ಶಿರಡಿಯಿಂದ ಪ್ರಸಾದ ತಂದರು. ಅಂದರೆ ಅರ್ಥ ಏನೋ, ನಿಮ್ಮ ಮನೆ ಫಂಕ್ಷನ್, ದೇವಿ ಫಂಕ್ಷನ್ಗೆ ನಾನು ಹಾಜರಿದ್ದೀನಿ ಅಂತ. ಆಮೇಲೆ ಹುಣ್ಣಿಮೆ ದಿವಸ ನಮ್ಮ ಮನೆಗೆ ಟಪಾಲ್ ಬರುತ್ತೆ, ಪೋಸ್ಟ್ ಆಫೀಸಿಂದ ಒಂದು ಕವರ್ ಬರುತ್ತೆ. ಅದನ್ನು ತೆಗೆದು ನೋಡ್ತೀನಿ, ಶಿರಡಿಗೆ ಸುಗಮವಾಗಿ ನಡೀಲಿ ನವರಾತ್ರಿ ಅಂತ 51 ರೂಪಾಯಿ ಕಳಿಸಿದ್ದೆ. ಅವತ್ತೇ ಹುಣ್ಣಿಮೆ ದಿವಸ ಪ್ರಸಾದ ಬಂತು. ಇವೆಲ್ಲ ಪಾಸಿಟಿವ್ ಚಿಹ್ನೆಗಳು ಸ್ನೇಹಿತರೆ. ನಾವು ಎರಡೂ ಕೈಯಿಂದ ತೊಗೊಳ್ಬೇಕು ಇದನ್ನು, ಅರ್ಥ ಆಯ್ತಾ. ಬಾಬಾ ಇಲ್ಲ ಅಂತ ನಾವು ಎಂದೂ ಆಂದೋಲನ ಮಾಡಿಕೊಡ್ದು, ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ಜುಗಲ್ ಕಿಶೋರ್, ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಪುಷ್ಪ 486, 486. ಪುಷ್ಪ ಅವರೇ, ಸಮಸ್ಯೆ ನಿಮ್ಮಲ್ಲೇ ಇದೆ. ಸಮಸ್ಯೆ ದಯಮಾಡಿ ಟೈಪ್ ಮಾಡೋಕ್ಕೆ ಹೋಗಬೇಡಿ. ಬಾಬಾ ಹೇಳ್ತಾ ಇದ್ದಾರೆ, ಮೃಗಶಿರ ನಕ್ಷತ್ರದ ದಿನದಂದು ಶ್ರೀ ಸಾಯಿ ಲೀಲಾಮೃತವನ್ನು ಅಂದರೆ ಸಚ್ಚರಿತೆಯನ್ನು ಪಠಣ ಮಾಡು. ಆರಂಭಿಸಿ 49 ದಿನಗಳು ನಿಮ್ಮ ಮನೆ ಪಾವನವಾಗುತ್ತದೆ ಅಂತ. ಮೃಗಶಿರ ನಕ್ಷತ್ರದ ದಿವಸ ಬಾಬಾರ ಬಯೋಗ್ರಫಿ ನೀವು ಸ್ಟಾರ್ಟ್ ಮಾಡಬೇಕಂತೆ. NS ಅನಂತರಾಮ ಸರ್ದು ಇರಬಹುದು, ಅಥವಾ ಎಕ್ಕಿರಲ್ಲ ಭಾರದ್ವಾಜ್ ಬರೆದಿರೋದಿರ್ಬೋದು, ಅಥವಾ ಸಣ್ಣ ಮನ್ನವ ಸತ್ಯಂ ಅವ್ರ ಪುಸ್ತಕನೂ ನಾನು ಸಪ್ತಾಹ ಮಾಡ್ತಾ ಇದ್ದೀನಲ್ಲ ಅದು ಇರಬಹುದು. ಯಾವುದಾದ್ರು ಅದನ್ನು ತೆಗೆದುಕೊಂಡು ಮೃಗಶಿರ ನಕ್ಷತ್ರ ಸ್ಟಾರ್ಟ್ ಮಾಡಿ 49 ದಿನ ಪಠಣ ಮಾಡು, ನಿಮಗೆ ಚೆನ್ನಾಗಾಗುತ್ತೆ ಅಂತ ಬರ್ತಾಯಿದೆ. ಪುಷ್ಪ ಉಮೇಶ್ ಬಂಟ್ವಾಳ್ 009, ಇವರು 007 ಕೇಳ್ತಾರೆ, ಇಲ್ಲ 009 ಕೇಳ್ತಾರೆ. ಬಂಟ್ವಾಳ್ ಉಮೇಶ್ ಅವರೇ, ಸಮಸ್ಯೆ ನಿಮ್ಮಲ್ಲೇ ಇದೆ. ನಿಮ್ಮ ಪರೀಕ್ಷೆಗಳಲ್ಲಿ ನಾನು ಇದ್ದೇನೆ, ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ, ಸಂದೇಹವಿಲ್ಲ. ಸ್ಟ್ರೇಟ್ 1 ಲೈನ್ ಆನ್ಸರ್ ಬಾಬಾ ಯಾವಾಗಲೂ ಹೇಳೋದು. ನಿಮ್ಮ ಸಮಸ್ಯೆಗಳಲ್ಲಿ ನಾನು ಇದ್ದೇನೆ, ನಿಮ್ಮ ಸಮಸ್ಯೆಗಳ ಪರಿಹಾರ ನನ್ನಿಂದ ಆಗತ್ತೆ, ನಿಮ್ಮ ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ, ಡೌಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರೇ. ರಾಜಶೇಖರ್ ಫಸ್ಟ್ ಟೈಮ್ ಕೇಳಿದ್ದಾರೆ, ಹುಬ್ಬಳ್ಳಿಯಿಂದ 189. ನೋಡಿ, ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಆದರೆ ನೀವು ಕಾಣದೆ ನೊಂದುಕೊಳ್ಳುತ್ತೀರಿ, ಅದೇ ಆನ್ಸರ್. ಮತ್ತೆ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪ ಮಾಡಿರಿ, ನಿಮ್ಮ ಕಷ್ಟಗಳು ತೊಲಗುವವು ಅಂತ ಬರ್ತಾ ಇದ್ದಾರೆ ರಾಜಶೇಖರ್ ಅವರೇ. ರಮೇಶ್ ಹಾವೇರಿಯವರು ಭಾಳ ಮಾರ್ಮಿಕವಾಗಿ ಮಾತಾಡಿದರು. ಸರ್, ನೀವೆಲ್ಲವೂ ಫೇಸ್ಬುಕ್ಕಲ್ಲಿ ಹಾಕ್ತೀರಿ, ನಮಗೆ ತುಂಬ ಆನಂದ ಆಗುತ್ತೆ ಅಂತ. ಕೆಲವರು ನಮ್ಮ ರಿಲೇಟಿವ್ಸಲ್ಲೂ ಇದ್ದಾರೆ, ಪ್ರತಿಯೊಂದನ್ನು ಯಾಕೆ ಹಾಕಬೇಕು ಅಂತ. ಯಾಕಂದರೆ ನನ್ನ ಮಿಸಸ್ ಕಸಿನ್ನು, ನನ್ನ ಫ್ರೆಂಡ್ಸ್ ಎಲ್ಲರೂ ಫಾರಿನ್ ಕಂಟ್ರೀಸಲ್ಲಿದ್ದಾರೆ, ಅವರಿಗೆಲ್ಲರೂ ಬನಶಂಕರಿ ಒಂದು ದೈವತ್ವದ ಗೊತ್ತಾಗಲಿ ಅಂತ ಹಾಕ್ತೀನಿ ಹೊರತು ಯಾವುದೇ ಬಡಪ್ಪನಿಗಲ್ಲ. 283 ಹೃದಯ ಪವಿತ್ರತೆ ಇರೋವನಿಗೆ ನಾನು ಸೇವೆ ಮಾಡುತ್ತೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಮೇಶ್ವರೇ, ಹಾರ್ಟನ್ನು ಪ್ಯೂರವಾಗಿ ಇಟ್ಕೊಳ್ಳಿ ಅಂತ. ಇನ್ನು ಲಾಸ್ಟ್ ಕವಿಶೈಲ ಮೈಸೂರಿಂದ 259, ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಕವಿಶೈಲ ಅವರೇ. ಕವಿ ಅಂತ ಕರಿಲ್ಲ, ಶೈಲ ಅಂತ ಕರಿಲ್ಲ, ಗೊತ್ತಿಲ್ಲ ನಿಮ್ಮನ್ನು. ಸುಂದರಕಾಂಡದ 49 ದಿನಗಳು ನಿಮ್ಮಿಂದ ಪಠಣ ಮಾಡು, ನಿನ್ನ ಆರೋಗ್ಯವು ಚೆನ್ನಾಗಿ ಇರುತ್ತದೆ, ನಿನ್ನ ಜೀವನ ಚೆನ್ನಾಗಾಗುತ್ತದೆ ಅಂತ ಬಾಬಾ ಹೇಳಿದ್ದಾರೆ. ಸೊ ಸಾರಿ ಫಾರ್ ಮೈ ಹರಿ, ಅಗೇನ್ ಗೆಟಿಂಗ್ ಲೈಟ್ ಫಾರ್ ಆಫೀಸ್. ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ. ಅಬ್ಬಾ, ಈ ವಾರ ಸಮಾಧಾನವಾಯಿತು. 2 ವಾರ ಒಂದು ಅಭಿಷೇಕ ಸ್ವಾಮಿದು, ಸಮರ್ಥರದು, ಆಮೇಲೆ ನಿಮ್ಮ ಪ್ರಶ್ನೆ ತಪ್ಪಿ ಹೋಗಿತ್ತು. ನಾನು ಪೂಜೆ ಥರ ಇದನ್ನು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ನೆಕ್ಸ್ಟ್ ವೀಕ್ ಕಾಣೋಣ.